ದಾವಣಗೆರೆಯಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ನಿನ್ನೆಯಿಂದ ದಾವಣಗೆರೆಯಲ್ಲಿ ಬಿಎಸ್ವೈ ಮತಬೇಟೆ ನಡೆಸಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅಂತ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ವಾತಾವರಣ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹೇಳಿಕೆ. ದಾವಣಗೆರೆಯಲ್ಲಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಪ್ರಚಾರ ಕಣ ದಿನದಿಂದ ದಿನಕ್ಕೆ ಕಾವು ಪಡಿತಾ ಇದೆ. ನಿನ್ನೆಯಿಂದ ಬಿಎಸ್ವೈ ದಾವಣಗೆರೆಯಲ್ಲಿ ಮತಬೇಟೆ ನಡೆಸಿದೆ. ಬಿಎಸ್ ಯಡಿಯೂರಪ್ಪನವರು ಇಂದು ಎರಡನೇ ದಿನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಸದ್ಯ ದಾವಣಗೆರೆ ನಗರ ಪ್ರದೇಶಗಳಲ್ಲಿ ಇಂದು ಪ್ರಚಾರವನ್ನು ನಡೆಸ್ತಾರೆ. ನೀವು ನೋಡಬಹುದು ದೃಶ್ಯದಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ಪ್ರಚಾರ ಮಾಡಲು ಬಿಎಸ್ ಯಡಿಯೂರಪ್ಪನವರು ತೆರಳುತ್ತಾ ಇದ್ದಾರೆ. ಇಂದು ನಿನ್ನೆ ಇಡೀ ದಿನ ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಇಂದು ನಗರ ಪ್ರದೇಶಗಳಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ನೀವು ನೋಡ್ಬೋದು ಈಗ ದೃಶ್ಯದಲ್ಲಿ. ಸರ್, ಈಗ ಇಂದು ನಗರ ಪ್ರದೇಶದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಾ, ಯಾವ ರೀತಿ ರೆಸ್ಪಾನ್ಸ್ ಇದೆ? ನಿನ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತಯಾಚನೆ ಮಾಡಿದ್ರಿ. ವಾತಾವರಣ ಚೆನ್ನಾಗಿದೆ. 100ಕ್ಕೆ 100 ಈ ಕ್ಷೇತ್ರ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ವಿಶ್ವಾಸ ಇದೆ. ಮೊದಲ ಬಾರಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಹಾಗಾಗಿ ನಾವು ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಇದೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ ಎಂಬ ವಿಶ್ವಾಸ ಇದೆ. ನಾವು ಗೆಲ್ತೀವಿ ಅನ್ನೋ ಮಾತನ್ನ ಕಾಂಗ್ರೆಸ್ ಅವರು ಹೇಳುವಂಥದ್ದು ಸ್ವಾಭಾವಿಕ. ಆದರೆ ಗ್ಯಾರಂಟಿ ಹೆಸರಲ್ಲಿ ಈಗ ಅನೇಕ ತೆರಿಗೆಗಳನ್ನ ಜಾಸ್ತಿ ಮಾಡಿ ಜನರ ಜೇಬಿಗೆ ಕನ್ನ ಹಾಕುವಂಥ ಲೂಟಿ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡಿದೆ. ಇದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಅಜೀರ್ಣ ಆಗೋಷ್ಟು ಬಹುಮತ ಅವ್ರಿಗೆ ಇರೋದ್ರಿಂದ ಈ ಎರಡು ಕ್ಷೇತ್ರ ನಮ್ಮನ್ನು BJPನ ಗೆಲ್ಲಿಸೋದ್ರ ಮೂಲಕ ಅವರು ತಕ್ಕ ಪಾಠ ಕಲಿಸಿ ಇನ್ನಾದರೂ ಅಭಿವೃದ್ಧಿ ಕಾರ್ಯ ಕಡೆ ಅವರು ಗಮನ ಕೊಡಲಿ ಅನ್ನೋಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ. ಆ ದಿಕ್ಕಿನಲ್ಲಿ ನಮ್ಮ ಮತದಾರರು, ಪ್ರಬುದ್ಧ ಮತದಾರರು ಈ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಕಮಲದ ಗುರುತಿಗೆ ಓಟ್ ಕೊಡಬೇಕು ಅಂತ ಎರಡೂ ಕಡೆ ವಿನಂತಿ ಮಾಡ್ತೇನೆ. ಧನ್ಯವಾದ. ಇದಿಷ್ಟು ಯಡಿಯೂರಪ್ಪನವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.